ಒಂದು ದಿವಸದಿ ನಂದಿಕೇಶ್ವರನಂದು ಮತ್ತಲೆ ಇಳುಹುತಲು ಬಾಲೆಂದು ಧರಗಿದಿರಾಗಿ ತೀರ್ಥ ದಂಡ ವಂದನೆಯ ಅಂದು ಮಾಡುತ್ತಲಿರುತ್ತಿರಲು ಆನಂದದಿಂ ಶಿವನಕ್ಕು ಏನೈ ತಂದೆ ಏಳೈ ಏಳು ನಿನ್ನಭಿಮತವದೇನೆಂದ. ಈ ಸುಂದರವಾದ ಪದ್ಯವು ಶಿವ ಮತ್ತು ಆತನ ಪರಮಭಕ್ತನಾದ ನಂದಿಕೇಶ್ವರನ ನಡುವಿನ ಭಕ್ತಿಪೂರ್ವಕ ಸನ್ನಿವೇಶವನ್ನು ವಿವರಿಸುತ್ತದೆ. ಇದರ ಸಾರಾಂಶ ಮತ್ತು ವಿವರಣೆ ಇಲ್ಲಿದೆ. ಪದ್ಯದ ಭಾವಾರ್ಥ. ಒಂದು ದಿನ ನಂದಿಕೇಶ್ವರನು ತನ್ನ ಕೈಯಲ್ಲಿದ್ದ ಮದ್ದಲೆಯನ್ನು ಕೆಳಗಿಟ್ಟು ಬಾಲೇಂದುಧರ ಎಂದರೆ ಬಾಲಚಂದ್ರನನ್ನು ತಲೆಯಲ್ಲಿ ಧರಿಸಿರುವ ಶಿವನ ಮುಂದೆ ಬಂದು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಅಂದರೆ ದೀರ್ಘದಂಡ ನಮಸ್ಕಾರ ಮಾಡುತ್ತಾನೆ. ಭಕ್ತನ ಈ ಪರವಶತೆಯನ್ನು ಕಂಡು ಪರಶಿವನು ಅತ್ಯಂತ ಸಂತೋಷಗೊಂಡು ನಗುತ್ತಾ ಹೀಗೆನ್ನುತ್ತಾನೆ, ಎಲೈ ಮಗನೇ, ಏಳು, ನಿನಗೆ ಏನು ಬೇಕು? ನಿನ್ನ ಮನಸ್ಸಿನ ಇಚ್ಛೆ, ಅಭಿಮತ ಏನಿದೆ ಎಂದು ಕೇಳು. ನಂದಿಕೇಶ್ವರ ಮತ್ತು ಮದ್ದಲೆ. ನಂದಿಕೇಶ್ವರನು ಕೇವಲ ಶಿವನ ವಾಹನವಷ್ಟೇ ಅಲ್ಲ, ಆತ ಒಬ್ಬ ಶ್ರೇಷ್ಠ ಸಂಗೀತಗಾರ ಕೂಡ ಹೌದು. ಶಿವನು ತಾಂಡವ ನೃತ್ಯ ಮಾಡುವಾಗ ನಂದಿಯು ಮದ್ದಲೆಯನ್ನು ಬಾರಿಸುತ್ತಾನೆ ಎಂಬ ನಂಬಿಕೆಯಿದೆ. ಇಲ್ಲಿ ನಂದಿಯು ತನ್ನ ಕಾಯಕವನ್ನು ಮುಗಿಸಿ ದೇವರಿಗೆ ಶರಣಾಗುವ ದೃಶ್ಯವಿದೆ. ಬಾಲೇಂದುಧರ. ಶಿವನಿಗೆ ಇರುವ ಅನೇಕ ಹೆಸರುಗಳಲ್ಲಿ ಇದು ಒಂದು. ಬಾಲ ಎಂದರೆ ಎಳೆ, ಇಂದು ಎಂದರೆ ಚಂದ್ರ, ಧರ ಧರಿಸಿದವನು ಎಂದರೆ ಹಣೆಯ ಮೇಲೆ ಬಾಲಚಂದ್ರನನ್ನು ಹೊತ್ತವನು ಎಂದರ್ಥ. ದೀರ್ಘದಂಡವಂದನೆ. ಇದು ಭಕ್ತಿಯ ಅತ್ಯುನ್ನತ ಸ್ಥಿತಿ. ನೆಲದ ಮೇಲೆ ಕೋಲಿನಂತೆ ಅಡ್ಡಬಿದ್ದು ಮಾಡುವ ಸಾಷ್ಟಾಂಗ ನಮಸ್ಕಾರ. ತನ್ನ ಅಹಂಕಾರವನ್ನು ಪೂರ್ಣವಾಗಿ ದೇವರಿಗೆ ಅರ್ಪಿಸುವುದನ್ನು ಇದು ಸೂಚಿಸುತ್ತದೆ. ಶಿವನ ವಾತ್ಸಲ್ಯ. ತನ್ನ ಭಕ್ತನನ್ನು ತಂದೆ ಎಂದು ಸಂಬೋಧಿಸುವ ಮೂಲಕ ಶಿವನು ಭಕ್ತನ ಮೇಲಿರುವ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಭಕ್ತನ ನಮ್ರತೆಯನ್ನು ಕಂಡಾಗ ದೇವರು ಕೇವಲ ವರ ನೀಡುವವನಾಗಿರದೆ ಒಬ್ಬ ತಂದೆಯಂತೆ ಏನೈ ತಂದೆ ಎಂದು ಪ್ರೀತಿಯಿಂದ ಮಾತನಾಡಿಸುತ್ತಾನೆ. ನಂದಿಯ ಭಕ್ತಿಗೆ ಶಿವನು ಮೆಚ್ಚಿ ಆತನ ಮನದಿಚ್ಛೆಯನ್ನು ಪೂರೈಸಲು ಮುಂದಾಗುತ್ತಾನೆ. ಸಂಕ್ಷಿಪ್ತವಾಗಿ, ಈ ಪದ್ಯವು ಭಕ್ತ ಮತ್ತು ಭಗವಂತನ ನಡುವಿನ ಮಧುರ ಬಾಂಧವ್ಯವನ್ನು ಎತ್ತಿ ತೋರಿಸುತ್ತದೆ. ನಂದಿಯು ಶ್ರದ್ಧೆಯಿಂದ ನಮಸ್ಕರಿಸಿದಾಗ ಶಿವನು ಪ್ರೀತಿಯಿಂದ ಎಬ್ಬಿಸಿ ಅವನ ಇಷ್ಟಾರ್ಥವನ್ನು ಕೇಳುವ ದೃಶ್ಯ ಕಣ್ಣಿಲೆ ಕಟ್ಟುವಂತಿದೆ.